ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶದ ರಾಜಕಾರಣ ಸಿಕ್ಕಾಪಟ್ಟೆ ಕುತೂಹಲ ಕೆರಳಿಸ್ತಾ ಇರೋದು. ಅದರಲ್ಲೂ ಮಧ್ಯಪ್ರದೇಶ ರಾಜಕಾರಣ ಅಂತೂ ಭಾರಿ ಹೈಡ್ರಾಮಾನೇ ಕ್ರಿಯೇಟ್ ಆಗಿದೆ. ಈಗ ಅಲ್ಲಿ ಬೆಂಗಳೂರಿಗೆ ಬಂದ ಮಧ್ಯಪ್ರದೇಶ ಕೈ ಶಾಸಕರಿಗೆ ಬಿಗ್ ಶಾಕ್ ಆಗಿದೆ. ಯಾರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಮಧ್ಯಪ್ರದೇಶದ 63 ಶಾಸಕರು ಬೆಂಗಳೂರು ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರು. ಅವರಿಗೆ ನಿಜಕ್ಕೂ ಕೂಡ ಶಾಕ್ ಆಗಿದೆ. ಈಗ ಅದೇ ಬಂದ ಹಾದಿಗೆ ಸುಂಕ ಇಲ್ಲ ಅನ್ನೋ ತರ ಮತ್ತೆ ವಾಪಸ್ ಹೋಗ್ಬೇಕಾದಂತ ಪರಿಸ್ಥಿತಿ. ಅದೇ ಬ್ಯಾಗ್ ಏನ್ ಬಿಚ್ಚಿದ್ರು ಈಗ ಬ್ಯಾಗ್ ಮತ್ತೆ ಅದನ್ನ ಪ್ಯಾಕ್ ಮಾಡ್ಕೊಂಡು ಮತ್ತೆ ಹೋಗ್ಬೇಕಾದಂತ ಪರಿಸ್ಥಿತಿ. ರಾಜ್ಯಸಭೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಘಾತ ಆಗಿದೆ. ರಾಜ್ಯಸಭೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಆಘಾತ ಆಗಿರೋದು. ಕಾಂಗ್ರೆಸ್ನ ಮೀನಾಕ್ಷಿ ನಟರಾಜನ್ ನಾಮಪತ್ರ ತಿರಸ್ಕೃತಗೊಂಡಿದೆ. ಎಂತ ಆಶ್ಚರ್ಯ ನೋಡಿ. ಕಾಂಗ್ರೆಸ್ನ ಮೀನಾಕ್ಷಿ ನಟರಾಜನ್ ಅವರನ್ನ ಗೆಲ್ಲಿಸಬೇಕು ಅಂತ ಹೇಳಿ 63 ಶಾಸಕರು ಇಲ್ಲಿಗೆ ಬಂದಿದ್ರು. ಆದ್ರೆ ಅವರ ನಾಮಪತ್ರನೇ ತಿರಸ್ಕೃತಗೊಂಡಿರೋದು. ಈ ಹಿನ್ನೆಲೆ ಚುನಾವಣೆಗೂ ಮೊದಲೇ ಕಾಂಗ್ರೆಸ್ಗೆ ಭಾರಿ ಹಿನ್ನಡೆಯಾಗಿದೆ. ಆಪರೇಷನ್ ಕಮಲದ ಭೀತಿಯಿಂದ ಕಾಂಗ್ರೆಸ್ನ 63 ಜನ ಶಾಸಕರು ಬೆಂಗಳೂರಿಗೆ ಬಂದಿದ್ರು. ಇದರ ನಡುವೆ ಮೀನಾಕ್ಷಿ ನಟರಾಜನ್ ನಾಮಪತ್ರ ರಿಜೆಕ್ಟ್ ಆಗಿದೆ. 3ನೇ ರಾಜ್ಯಸಭಾ ಸ್ಥಾನಕ್ಕಾಗಿ ನಡೆಯಬೇಕಾಗಿದ್ದಂತ ಸ್ಪರ್ಧೆಗೆ ತೆರೆ ಬಿದ್ದಿದೆ. ಈಗ ಬಿಜೆಪಿಯ ಮಹೇಶ್ ಕೇವತ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರೋದು ಬಿಜೆಪಿಯ ಮಹೇಶ್ ಕೇವತ್. ಮಧ್ಯಪ್ರದೇಶ ವಿಧಾನಸಭೆ ಬಲಾಬಲ ನಾವು ಗಮನಿಸ್ತಾ ಹೋಗೋದಾದ್ರೆ 230 ಸದಸ್ಯರ ಬಲ ಹೊಂದಿದೆ ಮಧ್ಯಪ್ರದೇಶ ವಿಧಾನಸಭೆ. ಒಬ್ಬ ಅಭ್ಯರ್ಥಿ ಆಯ್ಕೆಗೆ 58 ಪ್ರಥಮ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇರುತ್ತೆ. 164 ಶಾಸಕರನ್ನ ಬಿಜೆಪಿ ಹೊಂದಿದೆ. 2 ಸ್ಥಾನ ಗೆಲ್ಲಲು ಸಾಕಷ್ಟು ಸಂಖ್ಯಾಬಲ ಇದೆ. ಇನ್ನು 48 ಹೆಚ್ಚುವರಿ ಮತಗಳನ್ನ ಕೈಯಲ್ಲಿ ಉಳಿಸಿಕೊಂಡಿತ್ತು. ಆದರೆ 3ನೇ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಪಕ್ಷಕ್ಕೆ ಕ್ರಾಸ್ ವೋಟಿಂಗ್ ಅಥವಾ ಇತರ ಶಾಸಕರ ಬೆಂಬಲದ ಅಗತ್ಯ ಇತ್ತು. ಹೀಗಾಗಿ ಈ ಸ್ಪರ್ಧೆಯು ರಾಜಕೀಯವಾಗಿ ಮಹತ್ವದ್ದಾಗಿತ್ತು. ವಿಧಾನಸಭೆಯಲ್ಲಿ ಕಾಂಗ್ರೆಸ್ 63 ಶಾಸಕರನ್ನ ಹೊಂದಿದೆ. ಆದರೆ 2 ಶಾಸಕರಾದ ರಾಜೇಂದ್ರ ಭಾರತಿ, ಮುಖೇಶ್ ಮಲ್ಹೋತ್ರಾ ಅವರು ಮತ ಚಲಾಯಿಸಲು ಅನರ್ಹರಾಗಿದ್ದಾರೆ. ಇದು ಪಕ್ಷದ ಮತದಾರರ ಬಲವನ್ನ 61ಕ್ಕೆ ಇಳಿಸಿತ್ತು. ಇದರಿಂದಾಗಿ 3ನೇ ಸ್ಥಾನದ ಸ್ಪರ್ಧೆಯು ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸಿತ್ತು. ಆದರೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರವೇ ತಿರಸ್ಕೃತಗೊಂಡಿರೋದ್ರಿಂದ ಸ್ಪರ್ಧೆ ಇಲ್ಲದೆಯೇ ಬಿಜೆಪಿ ಆ ಸ್ಥಾನವನ್ನ ಕೂಡ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಟರ್ನ್ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಮತ್ತೊಂದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇವರಿಗೋಸ್ಕರ ಮಧ್ಯಪ್ರದೇಶದ 60ಕ್ಕಿಂತ ಹೆಚ್ಚು ಶಾಸಕರು ಬೆಂಗಳೂರಿನ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಅವರು ಬರ್ತಾರೆ ಬೆಂಗಳೂರಿಗೆ. ಇಲ್ಲಿ ನೋಡಿದ್ರೆ ಇವರ ಮೀನಾಕ್ಷಿ ನಟರಾಜನ್ ಅವರಿದ್ದಾರಲ್ಲ, ಇವರ ನಾಮಪತ್ರ ತಿರಸ್ಕೃತಗೊಳ್ಳುತ್ತೆ. ಮೀನಾಕ್ಷಿ ನಟರಾಜನ್ ಅವರದ್ದು ಕಾರಣಗಳು ಬೇರೆ ಬೇರೆ ಇದ್ದಾವೆ. 3ನೇ ರಾಜ್ಯಸಭಾ ಸ್ಥಾನಕ್ಕಾಗಿ ನಡಿಬೇಕಾಗಿದ್ದಂಥ ಸ್ಪರ್ಧೆಗೆ ಈಗ ತೆರೆ ಬಿದ್ದಿದೆ. ಸೊ ಇವರಿಗೋಸ್ಕರ ಆಪರೇಷನ್ ಕಮಲ ಆಗಿಬಿಡುತ್ತೆ. ಜೊತೆಗೆ ಅಡ್ಡ ಮತದಾನದ ಆತಂಕ ಇದೆ. ಹಾಗಾಗಿ ನಮ್ಮ ಶಾಸಕರುಗಳನ್ನು ಕಾಯ್ದುಕೊಳ್ಳೋಣ ಅಂತ ಹೇಳಿ, ಹೆಂಗೋ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ಅದರಲ್ಲಿ ಎತ್ತಿದ ಕೈ ಅವರು. ಸೊ ಆ ನಿಟ್ಟಿನಲ್ಲಿ ಶಾಸಕರನ್ನು ಇಲ್ಲಿ ತಂದಿಟ್ರೆ ಸೇಫ್ ಆಗಿರ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಕರ್ನಾಟಕಕ್ಕೆ ಎಲ್ಲ 60ಕ್ಕಿಂತ ಹೆಚ್ಚು ಶಾಸಕರನ್ನು ಕಳಿಸಿಕೊಡಲಾಗಿತ್ತು. ನೋಡಿದರೆ ಆ ಶಾಸಕರು ಇಲ್ಲಿಗೆ ಬರೋದೇ ತಡ. ಅಲ್ಲಿ ನೋಡಿದರೆ ಇವರ ಒಂದು ನಾಮಪತ್ರ ತಿರಸ್ಕೃತ ಆಗಿಬಿಟ್ಟಿದೆ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ, ಬಂದಿದ್ದು ವೇಸ್ಟ್ ಆಯಿತು ಅಂತ ಹೇಳಿ ಇಲ್ಲಿಂದಾನೇ ವಾಪಸ್ ಹೋಗ್ತಾರೆ.
230 ಸದಸ್ಯರ ಬಲವನ್ನು ಹೊಂದಿದೆ ಮಧ್ಯಪ್ರದೇಶ ವಿಧಾನಸಭೆ. ಒಬ್ಬ ಅಭ್ಯರ್ಥಿ ಆಯ್ಕೆಗೆ 58 ಪ್ರಥಮ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇರುತ್ತೆ. 58 ಪ್ರಥಮ ಪ್ರಾಶಸ್ತ್ಯದ ಮತಗಳ ಅಗತ್ಯ ಇರುತ್ತೆ. 164 ಶಾಸಕರನ್ನ ಹೊಂದಿರುವ ಬಿಜೆಪಿ 2 ಸ್ಥಾನ ಗೆಲ್ಲಲು ಸಾಕಷ್ಟು ಸಂಖ್ಯಾಬಲ ಇದೆ. ಇನ್ನು 48 ಹೆಚ್ಚುವರಿ ಮತಗಳನ್ನು ಕೈಯಲ್ಲಿ ಉಳಿಸಿಕೊಂಡಿತ್ತು. ಆದರೆ 3ನೇ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಪಕ್ಷಕ್ಕೆ ಕ್ರಾಸ್ ವೋಟಿಂಗ್ ಅಥವಾ ಇತರ ಶಾಸಕರ ಬೆಂಬಲ ಅಗತ್ಯವಿತ್ತು. ಹೀಗಾಗಿ ಈ ಸ್ಪರ್ಧೆಯು ರಾಜಕೀಯವಾಗಿ ಬಹಳ ಮಹತ್ವದ್ದಾಗಿತ್ತು. ವಿಧಾನಸಭೆಯಲ್ಲಿ ಕಾಂಗ್ರೆಸ್ 63 ಶಾಸಕರನ್ನ ಹೊಂದಿದೆ. ಆದರೆ 2 ಶಾಸಕರಾದ ರಾಜೇಂದ್ರ ಭಾರತಿ, ಮುಕೇಶ್ ಮಲ್ಹೋತ್ರಾ ಅವರು ಮತ ಚಲಾಯಿಸಲು ಅನರ್ಹರಾಗಿದ್ದಾರೆ. ಇದು ಪಕ್ಷದ ಮತದಾನದ ಬಲವನ್ನು 61ಕ್ಕೆ ಇಳಿಸಿತ್ತು. ಇದರಿಂದಾಗಿ 3ನೇ ಸ್ಥಾನದ ಸ್ಪರ್ಧೆಯು ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸಿತ್ತು. ಆದರೆ ಇದೀಗ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರವೇ ತಿರಸ್ಕೃತಗೊಂಡಿರೋದ್ರಿಂದ ಸ್ಪರ್ಧೆನೇ ಇಲ್ಲದೆ ಬಿಜೆಪಿ ಆ ಸ್ಥಾನವನ್ನು ಕೂಡ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು. पत्र के बाद जैसा सबको जानकारी है, कांग्रेस के प्रत्याशी द्वारा जान करके जो जानकारी छिपाई गई थी, ये एक तरह से आपराधिक रिकॉर्ड को छिपाने का पाप है. असली में अगर आप पे कोई आपराधिक प्रकरण किसी न्यायालय में हो तो ये शपथ पत्र के साथ लिख के देना चाहिए, ताकि बाद में जब आप प्रत्याशी बनते हो तो उससे जुड़ी हुई सारी चीजों की जानकारी प्रत्येक मतदाता तक हो. लेकिन दुर्भाग्य के साथ कहना पड़ेगा, कांग्रेस के लोगों ने षड्यंत्र पूर्वक अपने प्रत्याशी का नाम निर्देशन पत्र में शपथ पत्र के साथ, जबकि वो प्रकरण उनके संज्ञान में भी था और प्रकरण के उस होने की जानकारी आज जब चुनाव अधिकारी ने बहस में उनके सामने रखी तब भी उनने एक्सेप्ट किया. तो ये इसका मतलब है कि जान करके आपने निर्वाचन अधिकारी को भ्रम में रखा था और इसी आधार पर ये जो फैसला हुआ है, मैं समूची निर्वाचन प्रक्रिया के खास करके स्क्रूटनी की इस प्रक्रिया का स्वागत